ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಅಂದರೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ಅಂತಲೇ, ಅದಾದಮೇಲೆ ಆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ನನಗೆ ಅನಿಸ್ಲೇ ಇಲ್ಲ. ಅದ್ರ ನೆನಪೇ ಆಗಿಲ್ಲ. ಮತ್ತು ನಿನ್ನೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಹಳೆ ವೀಡಿಯೋಸ್ ಇದ್ವು. ಸೊ ಶನಿವಾರದ ವ್ಲಾಗ್ ಅಪ್ಲೋಡೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಶನಿವಾರದ ವ್ಲಾಗ್ ವೀಡಿಯೋಸ್ ಏನೇನಿತ್ತು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಮಾಡಿ ಇವತ್ತು ಬೆಳಿಗ್ಗೆ ವಾಯ್ಸ್ ಓವರ್ ಕೊಟ್ಟು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಾನು ವಾಯ್ಸ್ ಕೆಟ್ಟೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಬಟ್ ನನಗೆ ಶನಿವಾರ ಅನಿಸ್ಲೇ ಇಲ್ಲ, ಭಾನುವಾರ ಥರ ಫೀಲ್ ಆಗ್ತಿತ್ತು. ಯಾಕಂದರೆ ಮಾವಂಗೆ ಕೆಲಸ ಇತ್ತು. ಸೆಕೆಂಡ್ ಸ್ಯಾಟರ್ಡೆ ಅಥವಾ ಫೋರ್ತ್ ಸ್ಯಾಟರ್ಡೆ ಅಂತ ಏನಿರಲಿಲ್ಲ. ಕೆಲಸ ಇದ್ರು ಸಹ ಅವರು ಕೂಡ ರಜಾ ಹಾಕಿ ಮನೇಲಿದ್ರು. ಜೊತೆಗೆ ನನ್ನ ಹಸ್ಬೆಂಡು ಕೂಡ ರಜಾ ಹಾಕಿದ್ರು. ಸೊ ಕೆಲ್ಸಕ್ಕೆ ಹೋಗೋರು ಅವರಿಬ್ಬರೇ ಅಲ್ವಾ, ಹಾಗಾಗಿ ಅವರು ರಜಾ ಹಾಕಿದ್ರಿಂದ ಮನೆಯಲ್ಲಿ ಒಂಥರ ಸಂಡೆಯ ಒಂದು ವಾತಾವರಣ ಇತ್ತು. ಸಾಮಾನ್ಯ ಫಿಶ್ ಟ್ಯಾಂಕ್ ಎಲ್ಲ ನಾನೇ ವಾಶ್ ಮಾಡೋದು. ಬಟ್ ಈ ಸಲ ವಾಶ್ ಮಾಡೋದಕ್ಕೆ ಆಗಿರಲಿಲ್ಲ. ಹೋಗ್ಲಿ ಬಿಡು, ನಾಳೆ ತೊಳೆದ್ರಾಯ್ತು ನಾಡಿದ್ದು ತೊಳೆದ್ರಾಯ್ತು ಅಂತ ಹೇಳ್ಬಿಟ್ಟು ಇದೇ ಥರ ದಿನಗಳನ್ನ ಕಳೀತಾ ಇದೆ. ನಮ್ಮ ಮಾವ ನೋಡೋವರೆಗೂ ನೋಡಿಬಿಟ್ಟು ನನ್ನ ಮೈದ್ನಂಗೆ ಹೇಳಿದ್ರು, ನೀನೇ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡು ಅಂತ. ಸರಿ ಅಂತ ಹೇಳ್ಬಿಟ್ಟು ಅವನು ಕ್ಲೀನ್ ಮಾಡಬೇಕಾದ್ರೆ ಸರಿ ಅವನ ಜೊತೆಗೆ ನಾನು ಕೂಡ ಹೆಲ್ಪ್ ಮಾಡಿದೆ. ಇನ್ನು ರಾತ್ರಿನೇ ಎಳ್ನೀರು ತರಿಸಿ ಅದಕ್ಕೆ ಕಲ್ಸಕ್ರೆ ನೆನೆಸಿಟ್ಟಿದ್ವಿ. ಅದನ್ನು ನಾನು ಒಂದು ಇಬ್ಬರನ್ನು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಬಂದಿದ್ದೀವಿ. ಇಬ್ಬರು ಕೂಡ ಒಟ್ಟಿಗೆ ಫ್ರೆಶ್ ಅಪ್ ಆಗಿಬಿಡ್ತೀವಿ. ತಲೆಗೆ ಸ್ನಾನ ಮಾಡಿಸಿದ್ದನ್ನ ಸಪ್ರೇಟಾಗಿ ಸ್ನಾನ ಮಾಡ್ಕೊತೀವಿ, ಇಲ್ಲ ಅಂತ ಹೇಳಿದ್ರೆ ಒಟ್ಟಿಗೆ ಸ್ನಾನ ಮಾಡ್ಕೊತೀವಿ. ಇದು ನನ್ನ ಮಗಳು ಈ ಚಪ್ಪಲಿಲಿರುವಂಥ ಪಾಂಡ ಏನಿದೆ ಅದು ಆ ಗೊಂಬೆ ಅವಳ ಕಡೆನೇ ತಿರುಗಿ ಅವಳನ್ನೇ ನೋಡ್ತಾ ಇರಬೇಕು. ಸೊ ಚಪ್ಪಲಿ ಹಾಕೊಂಡಾಗೆಲ್ಲ ಆ ಗೊಂಬೆನ ಅವಳ ಸೈಡ್ ತಿರ್ಸ್ಕೊತಾಳೆ. ಹಾಂ, ಮೇಲೆ ಬೇಡ, ಕೆಳಗೆ ಕೆಳಗೆ ಹೋಗು. ಮೇಲೆ ಮೀಮಿ ಬರುತ್ತೆ. ಹ್ಞೂ ಹ್ಞೂ ಪೋ, ಆಮೇಲೆ ಬರ್ತೀನಿ, ಹೋಗು. ಅವ್ವ ಅಂದ್ಕೊಂಡೋಗು, ಕರೆ ಅವ್ವನ. ಕರಿ ನಾನ ಚಿನ್ನಯ್ಯನ. ಇನ್ನು ವಂಶುಮಗೆ ರೆಡಿ ಮಾಡಿ ಕೆಳಗಡೆ ಕಳಿಸಿದಾಯ್ತು. ಇನ್ನು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಾನು ರೆಡಿಯಾಗಿ ಕೆಳಗಡೆ ಹೋಗೋಷ್ಟರಲ್ಲೇ ನಮ್ಮತ್ತೆ ಪಾಪುಗೆ ಊಟ ಮಾಡಿಸ್ತಾ ಇದ್ರು. ಮಧ್ಯಾಹ್ನ ಟೈಮು ಯೂಶ್ವಲಿ ನಾವು ಮುದ್ದೆ ಮಾಡ್ತೀವಿ, ಹಾಗಾಗಿ ಮುದ್ದೆನೇ ತಿನ್ನಿಸ್ತಾ ಇದ್ದಾರೆ. ತಿಂತಾಳೆ, ಅದೇನಿಲ್ಲ, ಮುದ್ದೆ ಚೆನ್ನಾಗೆ ತಿಂತಾಳೆ, ಪ್ರಾಬ್ಲಮ್ ಏನಿಲ್ಲ. ಇನ್ನು ಇವತ್ತು ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹನಿ ಕೇಕು. ರೈಸ್ ಕುಕ್ಕರ್ ಇತ್ತು, ತಂದು ಸುಮಾರು ವರ್ಷಗಳಾಯಿತು. ನಾನು ಮದುವೆ ಆಗಿನೇ 4 ವರ್ಷ ಆಯಿತು. ಅದು ಹಿಂದೆನೇ ತಂದಿದ್ದು, ಮುಂಚೆನೇ ತಂದಿದ್ದು. ಬಟ್ ಸುಮಾರು ಒಂದು 6-7 ವರ್ಷ ಅನ್ಕೊತೀನಿ ನಾನು, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈ ಕುಕ್ಕರ್ನ ಯೂಸ್ ಮಾಡೇ ಇಲ್ಲ ಇದುವರೆಗೂ ನಾನು. ಸರಿ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಸಡನ್ನಾಗಿ ಏನಕ್ಕೆ ಕೇಕ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು. ನನ್ನ ಯೂಟ್ಯೂಬ್ ಚಾನಲ್ಲು 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ ಒಂದು ಕೇಕ್ ಮಾಡೋಣ ಅಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆ ಟೇಸ್ಟ್ ಅಂತೂ ಹೇಳೋದೇ ಬೇಡ, ಸೇಮ್ ಹನಿ ಕೇಕ್ ಥರನೇ ಬಂದಿತ್ತು. ಬಟ್ ಏನಂದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಮಾಡಿಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಮಾಡಿದೆ, ಒಂದೊಂದು ಕಪ್ಪಷ್ಟು ಅಳತೆ ತೊಗೊಂಡು ಮಾಡಿದೆ. ಬಟ್ ಆ ರೈಸ್ ಕುಕ್ಕರ್ ಸ್ವಲ್ಪ ಅಗಲವಾಗಿದ್ದಿದ್ದರಿಂದ ನಾನು ಮಾಡಿರುವಂಥ ಕ್ರೀಮ್ ಏನಿದೆ ಅಂದರೆ ಕೇಕ್ ಮಾಡೋದಕ್ಕೆ ಅದು ಹಾಕಿದ ತಕ್ಷಣವೇ ಫುಲ್ ಹಳ್ಕೊಂಬಿಡ್ತು. ಒಂದು ತಟ್ಟೆ ಸೈಜ್ ಬಂತು ಅಷ್ಟೇ. ಇನ್ನು ಕಾಂತಾರ ಮೂವಿ ಟಿ ವಿಲಿ ಹಾಕ್ಕೊಂಡು ಮನೆ ಮಂದಿ ಎಲ್ಲ ನೋಡ್ತಾ ಇದ್ದೇವೆ. ಈ ರೀತಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರೆ ಸೊ ಚೆನ್ನಾಗಿರುತ್ತೆ. ನಾನು ಆ ಒಂದು ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ. ಇನ್ನು ಆಲ್ಮೋಸ್ಟ್ ಕೇಕು ಕೂಡ ಈ ಕಡೆ ರೆಡಿ ಆಯಿತು. ಒಂದು ಟೂತ್ ಪಿಕ್ಕಿಂದ ಚುಚ್ಚಿ ಕೂಡ ನೋಡಿದೆ, ಬೇಕಾಗಿತ್ತು. ಆದರೂ ಕೂಡ ಒಂದೇ 1% ಅಷ್ಟು ಒಂಚೂರು ಬೆಂದಿರಲಿಲ್ಲ ಅಷ್ಟೇ. ಇನ್ನೆಲ್ಲ ಪರ್ಫೆಕ್ಟಾಗಿತ್ತು. ಟೇಸ್ಟ್ ಅಂತೂ ಕರೆಕ್ಟಾಗಿ ಬಂದಿತ್ತು. ಬಟ್ ರೆಸಿಪಿನ ಶೇರ್ ಮಾಡೋದಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ಇದು ಕ್ವಾಂಟಿಟಿ ಎಲ್ಲ ಕಮ್ಮಿ ಬಂದಿದೆ, ಸುಮ್ಮನೆ ಚಿಕ್ಕ ಸೈಜಲ್ಲಿ ಬಂದಿದೆ, ಹಾಗಾಗಿ ಸ್ವಲ್ಪ ಕೇಕ್ ಸೈಜಲ್ಲೇ ಮಾಡಿಬಿಟ್ಟು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ ಹೇಗೆ ಕಾಣಿಸ್ತಿದೆ ನಾನು ಮಾಡಿರುವಂಥ ಹನಿ ಕೇಕ್. ಚೆನ್ನಾಗೈತಾ? ಇವನು ಕೊಡು ಉಪ್ಪು.
ಚೆನ್ನಾಯ್ತಾ? ಏನಂದರೆ ಸಾಮಾನ್ಯ ನನ್ನ ಮೈದನನ್ನ ಟೇಸ್ಟ್ ವಿಷಯದಲ್ಲಿ ಒಪ್ಸೋದು ಅಂದರೆ ತುಂಬಾ ಕಷ್ಟ. ಬಟ್ ಅವ್ರು ಒಪ್ಕೊಂಡ್ರು, ಖುಷಿ ಆಯಿತು. ಬಟ್ ಏನಂದರೆ ನಾನು ಆಗಲೇ ಹೇಳ್ದಾಗೆ 1% ಅಷ್ಟು ಬೆಂದಿರಲಿಲ್ಲ ಅಷ್ಟೇ. ಸೊ ಇನ್ನೆಲ್ಲ ಚೆನ್ನಾಗೇ ಬಂದಿತ್ತು. ಇನ್ನು ಆಗಲೇ ಹೇಳ್ದಾಗೆ ದೊಡ್ಡ ಕೇಕ್ ಮಾಡಿ ರೆಸಿಪಿನ ಶೇರ್ ಮಾಡೋಣ ಅಂತ ನೆಕ್ಸ್ಟ್ ಡೇ ಮಾಡಿದೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲೇ ಇಲ್ಲ, ಹಾಗಾಗಿ ಶೇರ್ ಮಾಡೋದಕ್ಕಾಗಲಿಲ್ಲ. ಶೇರ್ ಮಾಡೋದು ಇಲ್ಲ, ಯಾಕಂದರೆ ಏನಿದ್ರೂ ಓವನ್ ಇರಲೇಬೇಕು. ಈ ರೀತಿ ಮಾಡೋಕ್ಕೋದ್ರೆ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಇನ್ನು ವಂಶಮನು ಕೂಡ ಕೇಕ್ ತಿನ್ನಲಿಲ್ಲ. ಅವಳಿಗೂ ಕೂಡ ಒಂದು ಪೀಸ್ ಅಷ್ಟು ಕೊಟ್ಟೆ. ತಿಂದ್ಬಿಟ್ಟು ಅಮ್ಮ ಎಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು 1-2 ಪೀಸ್ ತಿಂದ್ಲು. ಆಲ್ಮೋಸ್ಟ್ ಕೇಕ್ ಖಾಲಿ ಮಾಡೋ ಥರ ಇದ್ಲು. ಬಟ್ ಅತ್ತೆಗೆ ಬೇಕು ಅಂತ ಹೇಳ್ಬಿಟ್ಟು ಅತ್ತೆ ಹೊರಗಡೆ ಹೋಗಿದ್ರು. ಅತ್ತೆಗೆ ಬೇಕು ಅಂತ ಹೇಳ್ಬಿಟ್ಟು ಅತ್ತೆಗಿಟ್ಟೆ. ಇನ್ನು ನೆಕ್ಸ್ಟ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಬಾಯ್.